ಬರೋ ಅಷ್ಟರಲ್ಲಿ ಸಾಕಾಗಿ ಹೋಗಿತ್ತು. ಕೋಪದಲ್ಲಿ 2 ಮಾತಂದೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ನೀವಾಗ ಹೇಳ್ಬಾರ್ದಾಗಿತ್ತು. ನಮ್ಮತ್ತೆ ನಾನು ವೃದ್ಧಾಶ್ರಮಕ್ಕೆ ಸೇರಿಸ್ತೀನಿ ಅಂತ. ಇಷ್ಟೇನ ಜಯಂತ್ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಚಾರು, ಅವನು ಹಾಗೇನಮ್ಮ, ಕೋಪ ಬಂತ ಮಾತಾಡ್ಬಿಡ್ತಾನೆ, ಆಮೇಲೆ ಎಲ್ಲವನ್ನೂ ಮರೆತು ಬಿಡ್ತಾನೆ. ಅತ್ತೆ, ನೀ ಬೇಜಾರು ಮಾಡ್ಕೋಬೇಡಮ್ಮ. ಊಸ್ರವಳ್ಳಿ ಅವಳು ನಿಮಿಷಕ್ಕೊಂದೊಂದ್ಸಲಿ ಬಣ್ಣ ಬದಲಾಯಿಸ್ತಾಳೆ. ಅಪ್ಪ ಏನು ನಾಟಕ ಮಾಡ್ತಾಳೆ ಅವಳು, ಒಳಗೊಂಥರ ಹೊರಗೊಂಥರ. ಗೊತ್ತು ನನಗೆ. ಅವಳು ಮುಂಚೆನೂ ಎಷ್ಟೋ ಸಲ ನನ್ನ ಜೊತೆ ಹೀಗೆ ನಡ್ಕೊಂಡಿದ್ದಾಳೆ. ಮತ್ತು ನೀನು ಯಾಕೆ ಹೇಳಿಲ್ಲ ನನಗೆ? ಹೇಳಿ ಏನು ಪ್ರಯೋಜನ? ಮನೆಯವರೆಲ್ಲ ಅವಳನ್ನೇ ನಂಬ್ತಾರಲ್ಲ. ನಿಜ, ಇವತ್ತು ನಿಜವಾದ ಬಣ್ಣ ಹೊರಗೆ ಬಂದ್ಬಿಡ್ತಿತ್ತು. ನಾನು ಸಿಕ್ಕಿದೆ ಚಾನ್ಸು ಅಂತ ಚೆನ್ನಾಗಿ ಬ್ಲಾಸ್ಟ್ ಮಾಡಿದೆ. ಬಬ್ಬಬ್ಬಾ, ಏನು ಬುದ್ಧಿವಂತಿಕೆ ಯೂಸ್ ಮಾಡಿ ಬಚಾವಾದ್ಲು ಅಂತೀಯ. ನೆನೆಸ್ಕೊಂಡ್ರೆ ಭಯ ಆಗತ್ತೆ. ನಾನು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಅವಳನ್ನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡಿದೆ ಗೊತ್ತಾ. ಯಾವಾಗಲಾದರೂ ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಬಚಾವ್ ಆಗ್ತಾನೆ ಇದ್ದಾಳೆ. ನಿನಗೊಂದು ವಿಷಯ ಗೊತ್ತಾ, ಸುಮತಿ ಅತ್ತೆನೋ ಅವಳಿಂದ ಇಂಪ್ರೆಸ್ ಆಗಿದ್ದಾರೆ. ನಮ್ಮಿಬ್ರು ಮದುವೆ ಯಾವಾಗ ಅಂತ ಕೇಳ್ತಾ ಇದ್ರು. ಹೋಗೋಣ. ಬಂದಿದ್ದಲ್ಲ ಅವಳೆ ತಾನೇ ಇವಳು? ಎಲ್ಲೋಗ್ತೀಯಾ? ನಿನ್ನೆ ಎಲ್ಲರೂ ಸೇರ್ಕೊಂಡು ನಮಗೆ ಹೊಡಿತೀರಾ? ಅವತ್ತು ಬಿದ್ದಿರೋ ಏಟ್ಗೆ 1 ವಾರ ರೆಸ್ಟ್ ತಗೊಂಡಿದ್ದೀವಿ. ಇವತ್ತು ಬಿಡ್ತೀವಾ? ಕಿಡ್ನಾಪ್ ಮಾಡ್ತೀವಿ ಇವತ್ತು. ಓಯ್, ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಬೇಡ. ಇವತ್ತು ನಿನ್ನ ಕತೆ ಮುಗೀತು, ನಿನ್ಯಾರು ಕಾಪಾಡೋದಿಲ್ಲ. ಹೋಗ್ತೀಯಾ? ಹೋಗು ಹೋಗು, ನೋಡೋಣ ಹೇಗೆ ಹೋಗ್ತೀಯಾ. ತಪ್ಪಿಸ್ಕೊಳ್ಳೆ, ನೋಡೋಣ. ಓಡು, ಇವತ್ತು ಅದು ಹೆಂಗೆ ತಪ್ಪಿಸ್ಕೊಂತೀವ ನಾವು ನೋಡ್ತೀವಿ. ಹೋಗಮ್ಮ, ಹೋಗು. ಎಂಟ್ರಿ. ಏಯ್, ಏನಮ್ಮ, ಏನೋ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಿಮ್ದು?
ಏನೋ ರೌಡಿಸಮ್ಮ? ಮೇಘ, ಸುಮತಿ, ನೀವ್ಯಾರು? ನನ್ನ ಹೆಸರು ರಾಜೀವ್. ವಿದ್ಯಾವಿನಾಯಕ ಕಾಲೇಜ್ನಲ್ಲಿ ಮೇಘನ್ಗೆ ಬ್ಯಾಡ್ಮಿಂಟನ್ ಕೋಚ್. ನನ್ನ ಮಗಳು ತುಂಡು ಹುಡುಗಿ ಹುಟ್ಟುಕೊಂಡು ಕಾಲೇಜಲ್ಲಿ ಬ್ಯಾಡ್ಮಿಂಟನ್ ಆಡ್ತಾಳೆ. ತಂದೆಯಾಗಿ ನನಗೆ ಈ ವಿಷಯ ಗೊತ್ತಿಲ್ಲ. ನಿನಗೆ ಮಾತ್ರ ಅಲ್ಲ ಅಣ್ಣ, ಮನೆಯಲ್ಲಿ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಅವಳು ಬ್ಯಾಡ್ಮಿಂಟನ್ ಆಡೋ ವಿಷಯನ ಎಲ್ರಿಗೂ ಹೇಳಬೇಕು ಅಂದ್ಕೊಂಡೆ, ಆದರೆ ಹೇಳಲಿಲ್ಲ. ಅಂದ್ರೆ ಮೇಘ ಬ್ಯಾಡ್ಮಿಂಟನ್ ಆಡೋ ವಿಷಯ ನಿಮಗೆ ಮುಂಚೆನೇ ಗೊತ್ತಿತ್ತು. ನೀವು ಬೇಕು ಅಂತಲೇ ನಮ್ಮಿಂದ ಮುಚ್ಚಿಟ್ರಿ, ಹೌದಾ ಅತ್ತಿಗೆ? ಎಂಥ ಕೆಲಸ ಮಾಡಿಬಿಟ್ರಿ ಅಕ್ಕ. ಈ ವಿಷಯ ಏನಾದರೂ ತ್ರಿಪುರ ಸುಂದರಿ ಅವ್ರಿಗೆ ಗೊತ್ತಾದರೆ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀರಾ? ಪುಟ್ಟು, ಮಯೂರಿ, ಈ ವಿಷಯ ನಿಮಗೆ ಮುಂಚೆನೇ ಗೊತ್ತಿತ್ತಾ? ಅದಕ್ಕೆ ಇವರಿಬ್ರು ಸುಮ್ಮನೆ ನಿಂತಿರೋದನ್ನ ನೋಡಿದ್ರೆ ಗೊತ್ತಾಗಲ್ವಾ ಯಾಮಾರಿರೋರು ನಾವೇ ಅಂತ? ಅಂದ್ರೆ ನೀವೆಲ್ಲರೂ ಸೇರ್ಕೊಂಡು ನಮ್ಮ ಕಣ್ಣಿಗೆ ಮಂಪೂದಿ ಹಚ್ಚಿದ್ದೀರಾ. ಇದೆಲ್ಲ ಅತ್ತಿಗೆ ಕೊಟ್ಟಿರೋ ಸಲಿಗೆ ನಿಮ್ಗಳಿಗೆ.
ಮೇಘ ಯಾಕಿನ್ನೂ ಕಾಲೇಜಿಂದ ಬಂದಿಲ್ಲ ಅಂತ ಕೇಳಿದಾಗ ಅವಳಿಗೆ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳ್ತಾ ಇದ್ದಿದ್ದು ನೀವೇ ಅಲ್ವಾ? ಅತ್ಗೆ ಸುಳ್ಳು ಹೇಳೋದು ಇವಳಿಗೆ ಹೊಸ ವಿಷಯ ಅಲ್ವಲ್ಲ. ಸುಳ್ಳು ಹೇಳಿ ತಾನೆ ಆ ಬಂಟಿ ಇವಳಿಗೆ ಆಸಿಡ್ ಹಾಕೋವರೆಗೂ ಹೋಗಿದ್ದು. ಮತ್ತೆ ಹಳೆ ವಿಷಯ ಈಗ ಯಾಕೆ ಎದುರ್ತಾ ಇದ್ದೀರಾ? ಅದಕ್ಕೆ ಏನ್ ಸಂಬಂಧ? ಮುಚ್ಚೋ ಬಾಯಿ. ಇನ್ ಒಂದು ಮಾತಾಡಿದ್ರೆ ಕಪಾಳ ಬಾರಿಸ್ತೀನಿ. ನಿಮ್ ಇಷ್ಟ ಬಂದಾಗ ಆಡೋದಕ್ಕೆ ಮನೆಯಲ್ಲಿ ದೊಡ್ಡವರು ಅನ್ಕೊಂಡು ಸತ್ತೋಗಿದಾರ. ಬಾವಾ, ಇವಳಿಗೆ ಪೆಟ್ಟು ಬಿದ್ದಿದ್ದಕ್ಕೆ ತಾನೆ ಇವಳು ಸ್ಪೆಷಲ್ ಕ್ಲಾಸ್ ವಿಷಯ ಏನು ಅಂತ ನಮಗೆ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ಇವಳು ಬ್ಯಾಡ್ಮಿಂಟನ್ ಆಡ್ತಾಳೆ ಅನ್ನೋ ವಿಷಯ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಇಷ್ಟು ದಿವಸ ಮೇಘ ಅಂದರೆ ಏನೂ ಗೊತ್ತಿಲ್ಲದೆ ಇರೋ ಮುಕ್ತ ಹುಡುಗಿ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ನಂಬಿಕೆಗೆ ಇವಳು ಕೊಳ್ಳಿ ಇಟ್ಬಿಟ್ಲು. ಇನ್ನು ಮುಂದೆ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಒಂದೂ ಗೊತ್ತಾಗ್ತಾ ಇಲ್ಲ. ಬ್ಯಾಡ್ಮಿಂಟನ್ ಆಡೋ ವಿಷಯನ ನಾನು ನಿಮಗೆಲ್ಲ ಹೇಳ್ದೇ ಇರೋದು ನನ್ನ ತಪ್ಪೆ. ಆದರೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಾಗ ಅವಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ ಅದಕ್ಕೆ? ಅವಳು ಯಾರ ಮನೆಗೆ ಸೊಸೆಯಾಗಿ ಹೋಗ್ತಿದ್ದಾಳೆ? ಆ ಗರ್ಭ ಶ್ರೀಮಂತೆ ತ್ರಿಪುರ ಸುಂದರಿ ಅವ್ರ ಮನೆಗೆ. ಅವರು ಮನಸ್ಸು ಮಾಡಿದ್ರೆ ಒಂದು ಹೊತ್ತಿಗೆ 1000 ಜನಕ್ಕೆ ಅನ್ನದಾನ ಮಾಡೋ ಶಕ್ತಿ ಇದೆ ಅವರಿಗೆ. ಆ ಮನೆಯಲ್ಲಿ ಇವಳಿಗೆ ಹೊಟ್ಟೆ ಕಡಿಮೆನಾ, ಬಟ್ಟೆ ಕಡಿಮೆನಾ, ಆಸ್ತಿ ಕಡಿಮೆನಾ, ಅಂತಸ್ತು ಕಡಿಮೆನಾ? ನಾವು ಇವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೇಳಿ. ಅಕ್ಕ, ಗೊತ್ತಿಲ್ಲದೆ ಒಂದು ವಿಷಯ ಕೇಳ್ತೀನಿ. ಮೇಘ ಈ ವೇಷದಲ್ಲಿ ಆಡೋಕ್ಕೂ ಅವಳ ಭವಿಷ್ಯಕ್ಕೂ ಏನು ಸಂಬಂಧ? ಗುರ್ತು ಪರಿಚಯ ಇಲ್ದಿರೋ ಒಬ್ಬ ಗಂಡಸು ಮೇಘನ ಹಿಡ್ಕೊಂಡು ಬರ್ತಾನೆ ಅಂದರೆ ಅದಕ್ಕಿಂತ ನಾಚಿಕೆಡಿನ ವಿಷಯ ಮತ್ತೊಂದಿಲ್ಲ. ಬೀದಿನಲ್ಲಿ ಆ ದೃಶ್ಯನ ಯಾರ್ಯಾರು ನೋಡಿದಾರೋ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋ ಥರ ಕತೆಗಳನ್ನ ಕಟ್ಕೋತಾರೆ. ಇಷ್ಟು ವರ್ಷ ನನ್ನ ಅಣ್ಣ ಕಷ್ಟಪಟ್ಟು ಸಂಪಾದನೆ ಮಾಡಿದ ಮನೆತನದ ಗೌರವ ಮರ್ಯಾದೆ ಎಲ್ಲ ಎಲ್ಲರೂ ಸೇರ್ಕೊಂಡು ಒಂದು ಕ್ಷಣದಲ್ಲಿ ಬೀದಿ ಪಾಲ್ ಮಾಡಿಬಿಟ್ರಿ. ಬಾಯಿ ಮುಚ್ತೀರಾ ಎಲ್ಲರೂ? ದೇವ್ರ ಮೈ ಮೇಲೆ ಬಂದಂಗೆ ಮಾತಾಡ್ತಾನೆ ಇದ್ದೀರಲ್ಲ, ನನಗೂ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡ್ತೀರಾ? ಅವಕಾಶ ಸಿಕ್ಕಿದ್ರೆ ಸಾಕು, ಕಾಯ್ತಾ ಇರ್ತಾರೆ ರಣಹದ್ದುಗಳಂಗೆ ಚುಚ್ಚೋದಕ್ಕೆ. ನಾವು ರಣಹದ್ಗಳ ಥರ ಚುಚ್ಚೋದಕ್ಕೆ ಕಾಯ್ತಾ ಇರ್ತೀವಿ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರಿ ಹೇಳಿ, ಎಷ್ಟು ಸಲ ನಾವು ನಿಮಗೆ ಚುಚ್ಚಿದೀವಿ ಅನ್ನೋದನ್ನ ಹೇಳಿ. ಅದಕ್ಕೆ ನಮ್ಮನ್ನ ಬೆಳೆಸಿದ್ ಯಾರು? ಅತ್ತಿಗೆ ನೀವೇ ತಾನೆ. ಏನಂತ ಹೇಳ್ಕೊಟ್ಟು ಬೆಳೆಸಿದ್ರಿ? ಮನೆ ಹೊಸಲು ದಾಟ್ ಹೋದಾಗ್ಲೂ ಮನೆ ಮರ್ಯಾದೆನ ಕಾಪಾಡ್ಕೋಬೇಕು ಅಂತ ತಾನೆ. ಈಗ ಆ ನಡವಳಿಕೆಗಳೆಲ್ಲ ಎಲ್ಲಿ ಹೋಯ್ತು ಅತ್ತಿಗೆ? ಓ, ಹಾಗಾದ್ರೆ ನಮಗೊಂದು ನೀತಿ, ನಿಮ್ಮ ಮಗಳಿಗೊಂದು ನೀತಿನಾ? ನೀವು ಮುಂಚಿನ ಥರ ಇಲ್ಲ ಅತ್ತಿಗೆ. ಯಾವಾಗ ನಿಮ್ಮ ತಂಗಿ ಮಗಳು ಈ ಮನೆಗೆ ಕಾಲಿಟ್ಲೋ ಆವತ್ತಿಂದ ನೀವು ಸಂಪೂರ್ಣವಾಗಿ ಬದಲಾಗಿದ್ದೀರ. ಅವಳು ಏನೇ ಹೇಳಿದ್ರು ಸರಿ, ಏನೇ ಮಾಡಿದ್ರು ಸರಿ, ಪ್ರತಿಯೊಂದು ಕೋಳನ್ನ ವಹಿಸ್ಕೊಂಡು ಬರ್ತೀರಾ. ಇದರಿಂದನೇ ನಮ್ಮನೆ ಸಂಪ್ರದಾಯ ಹಾಳಾಗೋಗ್ತಿರೋದು. ನಿಜವಾಗ್ಲೂ ಏನ್ ನಡೀತು ಅಂದ್ರೆ, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ನಾ ಮಾಡಿದ ತಪ್ಪು ಅಂತ ಅನ್ಸಿದ್ರೆ ನನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನುಭವಿಸೋದಕ್ಕೆ ತಯಾರಿದ್ದೀನಿ. ಹೇಳು. ಮೇಘನಿಗೆ ಮಾರ್ಕ್ಸ್ ಕಡಿಮೆ ಬಂದಿದ್ರಿಂದ ವಿದ್ಯಾವಿನಾಯಕ ಕಾಲೇಜಲ್ಲಿ ಸೀಟ್ ಸಿಗ್ಲಿಲ್ಲ. ಕೊನೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಗುತ್ತೆ ಅಂತ ಗೊತ್ತಾದಾಗ ಅವಳು ಅದಕ್ಕೆ ಅಪ್ಲೈ ಮಾಡಿದ್ಲು. ಟೆಸ್ಟು ಪಾಸ್ ಆದ್ಲು, ಸೀಟು ಸಿಕ್ತು. ಕಾಲೇಜ್ ರೂಲ್ಸ್ ಪ್ರಕಾರ ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾರೆಲ್ಲ
ಸೀಟ್ ತಗೊಂಡಿದಾರೋ ಅವರು ಕಡ್ಡಾಯವಾಗಿ ಆಟ ಆಡ್ಲೇಬೇಕು ಅಂತಿತ್ತು. ಇಲ್ದಿದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಆಗ್ತಿತ್ತು. ಕ್ಯಾನ್ಸಲ್ ಆಗಿದ್ದಿದ್ರೆ ಪ್ರಪಂಚ ಏನು ಮುಳುಗ್ ಹೋಗ್ತಿತ್ತು. ಸುಮ್ಮನೆ ಬಾಯಿ ಬಿಟ್ರೆ ಸುಳ್ಳು. ಹೆಣ್ಣು ಮಕ್ಕಳ ಕಾಲೇಜ್ ಬೇಡ, ಈ ಕಾಲೇಜಿಗೆ ಸೇರೋದಕ್ಕೊಂದು ಸುಳ್ಳು. ಈ ಕಾಲೇಜಲ್ಲಿ ಸೀಟ್ ಹೆಂಗ್ ಸಿಕ್ತು ಅಂದ್ರೆ ಅದಕ್ಕೊಂದು ಸುಳ್ಳು. ಮೇಘ ಯಾಕೆ ಮನೆಗೆ ಲೇಟ್ ಆಗಿ ಬರ್ತಾಳೆ ಅಂದ್ರೆ ಅದಕ್ಕೊಂದು ಸುಳ್ಳು. ಹೌದು, ಮೇಘ ವಿದ್ಯಾವಿನಾಯಕ ಕಾಲೇಜ್ಗೆ ಸೇರಬೇಕು ಅಂತ ಹಠ ಯಾಕೆ ನಿನಗೆ? ಅವಳು ಆ ಕಾಲೇಜಲ್ಲಿ ಓದ್ಬಿಟ್ರೆ ಸಿಂಹಾಸನದ ಮೇಲೆ ಕೂರಿಸಿ ಕಿರೀಟ ಹಾಕ್ಬಿಡ್ತಾರ ಅವಳಿಗೆ. ಏನಿಲ್ವಲ್ಲ? ನಾನು ಗಮನಿಸ್ತಾ ಇದ್ದೇನೆ. ನನ್ನ ಮಾತನ್ನು ಮೀರೋದೇ ಒಂದು ಸವಾಲು ಅನ್ನೋ ತರ ವರ್ತಿಸ್ತಿದ್ಯಾ ನೀನು. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾಟಕ ಮಾಡೋದು ನಿಲ್ಸು. ಯಾರಾದ್ರೂ ನಂಬಿಕೆಗೆ ಇನ್ನೊಂದು ಉದಾಹರಣೆ ಕೊಡಿ ಅಂದ್ರೆ ನನ್ನ ಹೆಂಡತಿ ಸುಮತಿ ಅಂತ ಹೇಳ್ಕೊಂಡು ತಿರುಗ್ತಿದ್ದೆ. ಆದ್ರೆ ಇವತ್ತು ದ್ರೋಹ ಮಾಡಿಬಿಟ್ಟೆ ನೀನು. ನನ್ನ ಮನಸ್ಸು ಮುರಿದು ಬಿಟ್ಟೆ. ಹೀಗೆಲ್ಲ ಮಾತಾಡೋ ಬದಲು 2 ಏಟ್ ಹೊಡೆದ್ಬಿಟ್ಟು ಸಾಯಿಸ್ಬಿಡಿ ನನ್ನನ್ನ. ಸಂತೋಷವಾಗಿ ಸತ್ತೋಗ್ಬಿಡ್ತೀನಿ. ನಾನು ಮಾಡಿದ್ದೆಲ್ಲ ನನ್ನ ಮಗಳಿಗೋಸ್ಕರ ರೀ. ನಿನ್ನ ಮಗಳಿಗೋಸ್ಕರ ಇನ್ನು ಮುಂದೆ ನೀನೇನು ಮಾಡೋದು ಬೇಕಾಗಿಲ್ಲ. ಇನ್ನು ಮುಂದೆ ಅವಳು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಾನು ತೀರ್ಮಾನ ಮಾಡ್ತೀನಿ. ತಾಯಿಯಾಗಿ ನನ್ಗೆ ಅವಳ ಮೇಲೆ ಯಾವ ಅಧಿಕಾರನೂ ಇಲ್ವಾ? ಇಲ್ಲ. ಏನು ಆಟ ಆಡ್ಲಿಲ್ಲ ಅಂದ್ರೆ ಕಾಲೇಜಿಗೆ ಸೇರಿಸಲ್ವ ಅವರು? ಹಾಗಿದ್ರೆ ನನ್ನ ಮಗಳು ಕಾಲೇಜ್ಗೆ ಹೋಗೋದೇ ಬೇಕಾಗಿಲ್ಲ. ಒಂದು ವರ್ಷ ತಾನೇ ಹಾಳಾಗೋಗೋದು. ಈ ತರ ತುಂಡು ಬಟ್ಟೆ ಉಟ್ಕೊಂಡು ಮಾನ ಮರ್ಯಾದೆ ತೆಗೆಯೋದಕ್ಕಿಂತ ಮನೆ ಮೂಲೆನಲ್ಲಿ ಬಿದ್ದಿರೋದು ಒಳ್ಳೇದು. ರೀ, ನೀವು ಹೀಗೆ ಏಕಾಏಕಿ ನಿರ್ಧಾರ ತಗೊಂಡ್ರೆ ಇನ್ನೊಂದು ಮಾತಾಡಿದ್ರೆ ಈ ಮನೆಯಲ್ಲಿ ನೀನಿರ್ತೀಯ, ಇಲ್ಲ ನಾನಿರ್ತೀನಿ. ಮೇಘ, ಅಳ್ಬೇಡ. ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ದೊಡ್ಡಪ್ಪ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಬಿಡು, ದೊಡ್ಡಮ್ಮ ಏನೋ ಮಾತಾಡಿ ಕನ್ವಿನ್ಸ್ ಮಾಡ್ತಾರೆ. ಅಪ್ಪ ಮಾಡಿದ್ ನೋಡಿದ್ರೆ ಅದೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ ಕಣೆ. ಅವೇ ತಡ ಮಾಡಲ್ಲ, ನನಗೆ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತೀಯ? ಅವ್ರು ಎಷ್ಟೇ ಆದರೂ ನಿನ್ನ ತಂದೆ. ನೀನು ಒಳ್ಳೇದನ್ನೇ ಬಯಸೋದು ಕಣೆ. ನೋಡು, ಅವ್ರಿಗೆ ನಿನ್ನ ಕನಸು ಬ್ಯಾಡ್ಮಿಂಟನ್ ಆಡೋದ್ರಲ್ಲಿದೆ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ಒಪ್ಕೋತಾರೆ, ಮನ್ಸು ಬದಲಾಯಿಸ್ತಾರೆ. ಅದೆಲ್ಲ ಭ್ರಮೆಗಳು ಅಷ್ಟೆ. ಎಲ್ಲರೂ ನಿನ್ನ ಥರ ಯೋಚನೆ ಮಾಡಲ್ಲ ಮಯೂರಿ. ಅದೇ ಪ್ರಾಬ್ಲಮ್ಮು. ನೀನು ಬೆಳೆದ ಪರಿಸರಕ್ಕೂ ನಾನಿರೋ ಪರಿಸರಕ್ಕೂ ತುಂಬಾ ವ್ಯತ್ಯಾಸಗಳಿದೆ. ಯಾರಿಗೂ ಹಾನಿ ಮಾಡದೇ ಇರೋ ಆಟ ಅದು. ಸಂಪ್ರದಾಯ ಹಾಳು ಮಾಡುತ್ತೆ ಅನ್ನೋರ ಮಧ್ಯೆ ನಾನು ನನ್ನ ಕನಸುಗಳನ್ನ ಹೇಳ್ಕೊಂಡ್ರೆ ಅದು ಮೂರ್ಖತನ ಅನ್ಸ್ಕೊಳಲ್ವಾ? ಬದಲಾಗಲ್ಲ. ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ. ಒಂದು ಹೆಣ್ಣು ಬೆಳೆಯೋವರೆಗೂ ತಂದೆ ಆಶ್ರಯಲಿರಬೇಕು, ಮದುವೆ ಆದಮೇಲೆ ಗಂಡನ ಆಶ್ರಯಲಿರಬೇಕು, ವಯಸ್ಸಾದ್ಮೇಲೆ ಮಕ್ಕಳ ಆಶ್ರಯಲಿರಬೇಕು. ಆಗಲೇ ಅವಳಿಗೆ ರಕ್ಷಣೆ ಅಂತ ಈ ಸಮಾಜ ಹಿಂದಿನಿಂದನೂ ಹೇಳ್ಕೊಂಡು ಬಂದಿದೆ.
ಇಲ್ಲಿ ಹೆಣ್ಣಿಗೆ ತೊಂದರೆ ಬರದೆ ಗಂಡಸರಿಂದ. ಅವ್ರನ್ನ ಮೊದಲು ಸರಿ ಮಾಡಬೇಕು, ಅವರು ಹೆಣ್ಣನ್ನು ನೋಡೋ ದೃಷ್ಟಿನ ಬದಲಾಯಿಸ್ಬೇಕು ಅಂತ ಇಲ್ಲಿ ಯಾರೂ ಯೋಚನೆ ಮಾಡಲ್ಲ. ಹೆಣ್ಣು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಎಷ್ಟೋ ಜನರ ಜೀವನ ರೂಪಿಸ್ತಾಳೆ. ಗಂಡಸರಿಗೆ ಹೋಲಿಸಿದ್ರೆ ಹೆಣ್ಮಕ್ಳು ಹೆಚ್ಚಿನ ಜವಾಬ್ದಾರಿ ಹೊರ್ತಾರೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ಕೊನೆ ತನಕ ಉಳಿಯೋದು ಅಪ್ಪಣೆ ಮಾತ್ರ. ಇನ್ನು ನನ್ನ ಕನಸು ಬಿಡು ಅದನ್ನು. ಮೇಘ, ಒಂದು ಮಾತನ್ನ ನೇರವಾಗಿ ನಿಷ್ಠುರವಾಗಿ ಹೇಳುವಾಗ ಕೇಳೋರ್ಗೆ ಕಷ್ಟ ಅನ್ಸ್ಬೋದು, ಬೇಜಾರಾಗ್ಬೋದು. ಆದ್ರೆ ಅದರಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ಖಂಡಿತ ಅವರು ನಿಧಾನವಾಗಿ ಅದನ್ನ ಒಪ್ಕೋತಾರೆ ಮೇಘ. ಇಲ್ಲ,